ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೆಂಪುಕಲ್ಲು ಕ್ವಾರಿ ಮಾಲೀಕರ ಸಂಘ ರಾಜ್ಯದಾದ್ಯಂತ ನಡೆಸುವ ಅನಿರ್ದಿಷ್ಟಾವಧಿ ಹೋರಾಟ. ಇದರ ಅಂಗವಾಗಿ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಕಲೆಕ್ಟರೇಟ್ ಮಾರ್ಚ್ ಹಾಗೂ ಧರಣಿ. ಸೌಕರ್ಯಗಳ ಕೊರತೆಯಿಂದ ಕಾರ್ಯಾಚರಿಸುತ್ತಿದೆ ಕಾಸರಗೋಡು ಜನರಲ್ ಆಸ್ಪತ್ರೆ. ಪ್ರತಿದಿನ 200ರಷ್ಟು ರೋಗಿಗಳು ಆಗಮಿಸುವ ಆಸ್ಪತ್ರೆ ಇದಾಗಿದೆ. ಕುಮಟಾಜಿ ಪಂಚಾಯಿತಿಯ ಬೆಳಿಂಜ ಎಎಲ್ಪಿ ಶಾಲೆಯ ಮೇಲ್ಚಾವಣಿ ಕುಸಿದ ಘಟನೆ. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಭವನದಲ್ಲಿ ನಡೆದ 4 ದಿನಗಳ ಸಾಂಸ್ಕೃತಿಕ ಉತ್ಸವ ಸಂಪನ್ನ. ರಾಜಶೇಖರ ಹೆಬ್ಬಾರ್ ಅಧ್ಯಕ್ಷತೆ. ಐಲಾ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮುಂಭಾಗದಲ್ಲಿ ಇರುವ ಐಲಾ ಮೈದಾನ ಸಂರಕ್ಷಿಸಲು ಭಕ್ತರ ಸಮಾವೇಶದಲ್ಲಿ ಆಗ್ರಹ. ವಾರ್ತೆಗಳು ವಿವರವಾಗಿ. ಕೆಂಪುಕಲ್ಲು ಕ್ವಾರಿ ಮಾಲೀಕರ ಸಂಘ ರಾಜ್ಯದಾದ್ಯಂತ ನಡೆಸುವ ಅನಿರ್ದಿಷ್ಟಾವಧಿ ಹೋರಾಟದ ಅಂಗವಾಗಿ ಕಾಸರಗೋಡು ಜಿಲ್ಲಾ ಸಮಿತಿ ಕಲೆಕ್ಟರೇಟ್ ಮಾರ್ಚ್ ಹಾಗೂ ಧರಣಿ ನಡೆಸಿತು. ಕೆಂಪುಕಲ್ಲು ಕ್ವಾರಿಯ ಸಮಸ್ಯೆಗಳಿಗೆ ಇದುವರೆಗೆ ಪರಿಹಾರ ಲಭಿಸದೇ ಇರುವುದರ ವಿರುದ್ಧವಾಗಿದೆ ಮಾರ್ಚ್ ಹಾಗೂ ಧರಣಿ. ಮಂಜೂರು ಮಾಡಿದ ಭೂಮಿಯಲ್ಲಿ ಪರವಾನಗಿ ಇಡಬೇಕು. ಹಿಡಿದ ಗಾಡಿಗಳಿಗೆ ತಕ್ಷಣ ದಂಡ ವಿಧಿಸಿ ಬಿಡುಗಡೆಗೊಳಿಸಬೇಕು. 75,000 ರೂಪಾಯಿ ಇದ್ದ ರಾಯಲ್ಟಿಯನ್ನು 5 ಲಕ್ಷ ರೂಪಾಯಿಯಾಗಿ ಹೆಚ್ಚಿಸಿರುವುದನ್ನು ಮರುಪರಿಶೀಲಿಸಬೇಕು. ಕೆಂಪುಕಲ್ಲು ವಲಯದ ಮಾಲೀಕರನ್ನು ನೌಕರರನ್ನು ಸಂರಕ್ಷಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೆಂಪುಕಲ್ಲು ಕ್ವಾರಿ ಮಾಲೀಕರ ಸಂಘ ರಾಜ್ಯದಾದ್ಯಂತ ನಡೆಸುವ ಅನಿರ್ದಿಷ್ಟಾವಧಿ ಹೋರಾಟದ ಅಂಗವಾಗಿ ಕಾಸರಗೋಡು ಜಿಲ್ಲಾ ಸಮಿತಿ വതിಯಿಂದ ಕಲೆಕ್ಟರೇಟ್ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. ರಾಜ್ಯಾಧ್ಯಕ್ಷ ಕೆ ಮಣಿಕಂಠನ್ ഉദ്ഘാടിಸಿದರು. ഈ മേഖല തകർന്നാൽ ഈ മേഖലയാകത്തന്നെ ഇവിടുത്തെ സാധാരണക്കാരനായ തൊഴിലാളികൾ ഏറ്റവും താഴെക്കടയിലെ ആൾക്കാർ അവരാണ് ബുദ്ധിമുട്ടുക. അത് മേലെക്കടയിൽ അവർ അറിയുന്നില്ല. അത് ഈ എഴുതുന്ന IAS ആൾക്കാരും ബോധ്യപ്പെടേണ്ടതുണ്ട്. അതിനുവേണ്ടിയാണ് ഈ സമരം, അതിനും കൂടിയാണ് ഈ സമരം. അങ്ങനെ ഈ മേഖലയെ അടിച്ചമർത്തുന്നതിനെതിരെ, ഈ രീതിയിലുള്ള നിയമങ്ങൾ കൊണ്ടുവരുന്നതിനെതിരെ ശക്തമായി 14 ആവശ്യങ്ങൾ ഞങ്ങൾ ഉന്നയിച്ചിട്ടുണ്ട് ഗവൺമെൻറ്റിൽ. ഈ ഒരു കൊല്ലത്തിന് 3 മാസത്തിനിടയ്ക്ക് 100 കണക്കിന് ആൾക്കാർ ഓരോ ജില്ലയിൽ നിന്നും ഫൈനിന് അടിമയായിട്ടുണ്ട്. എല്ലാ ഓഫീസും കെട്ടിക്കിടക്കുക. ആരും അങ്ങനെ അയക്കുന്നില്ല കാര്യമായിട്ട് ഉദ്യോഗസ്ഥന്മാർ. കാര്യം എന്താ? ഇവരറിഞ്ഞു പോകുമല്ലോ. ഇതങ്ങനെ പെട്ടെന്ന് അയക്കുന്നില്ല. വന്ന കള്ളാസെല്ലാം അവിടെ വെക്കുക. ഇവരറിയുമല്ലോ. അറിഞ്ഞാൽ ഇവരെല്ലാവരും കൂടെ ഒത്തുകൂടി സമരം ഉണ്ടാവും. ഇത് ഭയന്നിട്ടാണ് ഈ 30 ലക്ഷം 40 ലക്ഷമൊക്കെ തന്നെ ഫയലിൻ്റെ ഉള്ളിൽ മൂടി വെക്കുക. ഇത് നാളെ പുറത്ത് വരും. ഫയൽ ഒരു കാലത്ത് മൂടി വെക്കാൻ പറ്റില്ല. അതുകൊണ്ട് ഞങ്ങൾ പറയുന്നു, ഇങ്ങനെയുള്ള ഈ കാലങ്ങളിൽ ഉണ്ടാക്കിയ ഈ രീതിയിലുള്ള കരിനിയമത്തിൻ്റെ അടിസ്ഥാനത്തിൽ ഉണ്ടാക്കിയ ഫൈൻ അത് അദാലത്ത് വെച്ച് പരിഹരിക്കണം. അത് റോയൽറ്റീൻ്റെ ഒരു ഇരട്ടി എടുത്തോട്ടെ, 75,000-ൻ്റെ ഒരു ഇരട്ടി എടുത്തോട്ടെ, 1.5 ലക്ഷം. ആ അദാലത്ത് വെച്ച് കഴിഞ്ഞ് ഇതുപോലെയുള്ള വൻകിട ഫൈനുകൾ അദാലത്ത് വെച്ച് പരിഹരിക്കണം. എന്നാൽ മാത്രമേ ഇവിടെ മുമ്പോട്ട് പോവുള്ളൂ. അല്ലെങ്കിൽ ആത്മഹത്യകളുണ്ടാവും. ಜಿಲ್ಲಾಧ್ಯಕ್ಷ ಸುಧಾಕರ ಪೂಜಾರಿ ಅಧ್ಯಕ್ಷತೆ ವಹಿಸಿದ್ದರು. ನಾರಾಯಣನ್ ಕೊಳತ್ತೂರು, ಎಂ ವಿನೋದ್ ಕುಮಾರ್ ಮುಖ್ಯ ಭಾಷಣ ಮಾಡಿದರು. BMS ಜಿಲ್ಲಾ ಕಾರ್ಯದರ್ಶಿ ಬಾಬು ಮಾವುಂಗಲ್, INTUC ಜಿಲ್ಲಾ ಉಪಾಧ್ಯಕ್ಷ ಅರ್ಜುನನ್ ತಾಯಲಂಗಡಿ, ಸತ್ಯನ್ ಉಪ್ಪಳ ಶುಭ ಹಾರೈಸಿದರು. ಕೆ ಸುಕುಮಾರನ್ ನಾಯರ್, ಹರೀಶ್ ಶೆಟ್ಟಿ, ಸುರೇಶ್ ಪೇರಿಯಾ, ಗೋಪಾಲಕೃಷ್ಣನ್, ಚಂದ್ರನ್ ಅರಿಂಗಿಲ್, ಮೋಹನನ್, ಅನಿಲ್, ರಂಜಿತ್, ಮೊಯ್ದೀನ್ ಕುಂಬಳೆ, ರಜಿ ಮ್ಯಾಥ್ಯೂ ಉಪಸ್ಥಿತರಿದ್ದರು. ಜಿಲ್ಲಾ ಕಾರ್ಯದರ್ಶಿ ಹುಸೇನ್ ಬೇರ್ಕಾ ಸ್ವಾಗತಿಸಿ ವಿಶ್ವಾಂಬರನ್ ಚೆರ್ವತೂರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪ್ರತಿದಿನ 200ರಷ್ಟು ರೋಗಿಗಳು ಆಗಮಿಸುವ ಕಾಸರಗೋಡು ಜನರಲ್ ಆಸ್ಪತ್ರೆ ಸೌಕರ್ಯಗಳ ಕೊರತೆಯಿಂದ ಕಾರ್ಯಾಚರಿಸುತ್ತಿದೆ. ಆಸ್ಪತ್ರೆಯ ಅಭಿವೃದ್ಧಿಗೆ ಸಂಬಂಧಪಟ್ಟ ಕುಂದುಕೊರತೆಗಳನ್ನು ಶೀಘ್ರ ಪರಿಹರಿಸಬೇಕು ಎಂದು ಪ್ರತ್ಯೇಕ ಸಭೆಯಲ್ಲಿ ಆಗ್ರಹಿಸಲಾಯಿತು. ಕಾಸರಗೋಡು ಜನರಲ್ ಆಸ್ಪತ್ರೆ ಸೌಕರ್ಯಗಳ ಕೊರತೆಯೊಂದಿಗೆ ಕಾರ್ಯಾಚರಿಸುತ್ತಿದೆ. ಪ್ರತಿದಿನ 200ರಷ್ಟು ರೋಗಿಗಳು ಆಗಮಿಸುವ ಆಸ್ಪತ್ರೆಯಲ್ಲಿ ಮೂಲ ಸೌಕರ್ಯ ಹಾಗೂ ಚಿಕಿತ್ಸಾ ವಲಯದಲ್ಲಿ ಇನ್ನೂ ಹೆಚ್ಚಿನ ಪ್ರಗತಿ ಸಾಧಿಸಬೇಕಿದೆ. ಆಸ್ಪತ್ರೆಯ ಅಭಿವೃದ್ಧಿಗೆ ಸಂಬಂಧಪಟ್ಟ ಕುಂದುಕೊರತೆಗಳನ್ನು ಶೀಘ್ರ ಪರಿಹರಿಸಬೇಕೆಂದು ಆಗ್ರಹಿಸಿ ಪ್ರತ್ಯೇಕ ಸಭೆ ನಡೆದಿದೆ. ವೈದ್ಯರು ಹಾಗೂ ಇತರ ಸಿಬ್ಬಂದಿ ಕೊರತೆಯು ಆಸ್ಪತ್ರೆಯ ಕಾರ್ಯಾಚರಣೆಯನ್ನು ಬಾಧಿಸಲಾರಂಭಿಸಿ ವರ್ಷಗಳಾಗಿವೆ. 6 ತಿಂಗಳು ಸ್ಥಗಿತಗೊಂಡಿದ್ದ ಮಧ್ಯಾಹ್ನದ ಜ್ವರದ OPಯನ್ನು 2 ವಾರಗಳ ಹಿಂದೆಯಷ್ಟೇ ಪುನರಾರಂಭಿಸಲಾಗಿತ್ತು. ಶಾಶ್ವತ ಪರಿಹಾರವು ಆಸ್ಪತ್ರೆಯ ಅತ್ಯುತ್ತಮ ಕಾರ್ಯಾಚರಣೆಗೆ ಅಗತ್ಯವಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಮಟಾಜಿ ಪಂಚಾಯತ್ನ ಬೆಳಿಂಜ ಎಎಲ್ಪಿ ಶಾಲೆಯ ಮೇಲ್ಚಾವಣಿ ಕುಸಿದ ಘಟನೆ ಭಾನುವಾರ ನಡೆದಿದೆ. ಅಡಿಪಾಯ ಗಟ್ಟಿ ಇಲ್ಲದೆ ಇರುವುದು ಘಟನೆಗೆ ಕಾರಣ. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ.
ಕುಮಟಾಜೆ ಪಂಚಾಯಿತಿಯ ಬೆಳಿಂಜ ಎಎಲ್ಪಿ ಶಾಲೆಯ ಮೇಲ್ಛಾವಣಿ ಕುಸಿದ ಘಟನೆ ಭಾನುವಾರ ನಡೆದಿದೆ. ಶಾಲೆಯ ಕಟ್ಟಡದ ಅಡಿಪಾಯ ಸರಿಯಿಲ್ಲದಿರುವುದು ಕುಸಿಯಲು ಕಾರಣ ಎಂದು ಜನರ ಆರೋಪ. ಹಳೆಯದಾದ ಕಾರಣ ತುಕ್ಕು ಹಿಡಿದ ಮೇಲ್ಛಾವಣಿ ಹಾಗೂ ಗೋಡೆಗಳು ಶಾಲಾ ಕಟ್ಟಡದಲ್ಲಿ ಇರುವುದು. ಶೈಕ್ಷಣಿಕ ವರ್ಷ ಆರಂಭದ ಮುನ್ನೋಡಿಯಾಗಿ ಇರುವ ಯಾವುದೇ ಕಾಮಗಾರಿ ಕಾರ್ಯವಾದ ರೀತಿಯಲ್ಲಿ ನಡೆದಿಲ್ಲ ಎಂದು ಸ್ಥಳೀಯರು ಹೇಳುವುದು. ಅಪಘಾತ ರಜೆಯ ದಿನದಂದು ಸಂಭವಿಸಿದ್ದರಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಶಾಲೆಯ ಕಟ್ಟಡದ ಅಡಿಪಾಯ ವ್ಯವಸ್ಥಿತ ರೀತಿಯಲ್ಲಿ ಇಲ್ಲದಿರುವುದು ಅಪಘಾತಕ್ಕೆ ಕಾರಣವಾಗಿದೆ. ಹಳೆಯ ಕಟ್ಟಡದ ಮೇಲ್ಛಾವಣಿಯ ಅರ್ಧ ಭಾಗ ಹಾಗೂ ಮುಂಭಾಗಕ್ಕೆ ಅಳವಡಿಸಿದ ಶೀಟ್ ಆಗಿದೆ ಕುಸಿದಿರುವುದು. ಜಿಲ್ಲಾ ಪಂಚಾಯಿತಿ ನಿರ್ಮಿಸಿದ ಗೋಡೆಯು ಅಪಾಯದ ಭೀತಿಯನ್ನು ಉಂಟುಮಾಡಿದೆ. LKGಯಿಂದ 5ನೇ ತರಗತಿವರೆಗೆ ಓದುತ್ತಿರುವ ವಿದ್ಯಾರ್ಥಿಗಳಾಗಿದ್ದಾರೆ ಶಾಲೆಯಲ್ಲಿರುವುದು. 1980ರಲ್ಲಿ ಮಲಯಾಳಂ ಮೀಡಿಯಂ ಆರಂಭಿಸಿರುವುದು. ಸಮರ್ಪಕ ರೀತಿಯಲ್ಲಿ ಸುರಕ್ಷತಾ ವ್ಯವಸ್ಥೆ ಕಲ್ಪಿಸದೇ ಇರುವುದಕ್ಕೆ ಅಧಿಕಾರಿಗಳು ಆಡಳಿತ ಮಂಡಳಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂಬುದು ಪೋಷಕರ ಅಭಿಪ್ರಾಯ. ಧನರಾಜ್, ನ್ಯೂಸ್ ಬ್ಯೂರೋ, ಉಪ್ಪಳ. ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಭವನದಲ್ಲಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗದೊಂದಿಗೆ ನಡೆದ 4 ದಿನಗಳ ಸಾಂಸ್ಕೃತಿಕ ಉತ್ಸವ ಸಂಪನ್ನಗೊಂಡಿತು. ಹಂಗಾರಕಟ್ಟೆ ಯಕ್ಷಗಾನ ಕೇಂದ್ರದ ಕಾರ್ಯದರ್ಶಿ ರಾಜಶೇಖರ ಹೆಬ್ಬಾರ ಅಧ್ಯಕ್ಷತೆ ವಹಿಸಿದ್ದರು. ಕಾಸರಗೋಡು ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಭವನದಲ್ಲಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗದೊಂದಿಗೆ ನಡೆದ 4 ದಿನಗಳ ಸಾಂಸ್ಕೃತಿಕ ಉತ್ಸವ ಸಂಪನ್ನಗೊಂಡಿತು. ಸಮಾರೋಪ ಸಮಾರಂಭದಲ್ಲಿ ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಹಾಗೂ ಉಪ್ಪಳ ಕೊಂಡೆಯೂರು ಮಠದ ಪೀಠಾಧಿಪತಿಗಳಾದ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಯಾವುದೇ ಕಲೆಗಳಿರ್ಬೋದು, ಕಲೆಗಳ ಗೀಳು ನಮಗೆ ಅದು ಶೋಕಿಗಾಗಿ ನಮ್ಮಲ್ಲಿ ಬೆಳಿಬಾರದು. ಅದು ನಮ್ಮ ಆಸಕ್ತಿಯಾಗಿ ನಮ್ಮಲ್ಲಿ ಅದು ಬೇರೂರಿದ್ದರೆ ಖಂಡಿತವಾಗಿಯೂ ಆ ಕಲೆಗಳು ನಮ್ಮ ಜೀವನದ ಅವಧಿಯಲ್ಲಿ ಅದು ಯಾವತ್ತೂ ನಮ್ಮಲ್ಲಿ ಅದು ಹಸಿರಾಗಿ ಇರಲಿಕ್ಕೆ ಕಾರಣವಾಗ್ತದೆ ಮತ್ತು ಕಲೆಗಳು ಮುಂದಿನ ತಲೆಮಾರಿಗೆ ಅದು ವರ್ಗಾವಣೆಗೊಳ್ಳಲಿಕ್ಕೆ ಕಾರಣ ಆಗ್ತದೆ. ಬಹಳಷ್ಟು ಬಾರಿ ನಾವು ನಮ್ಮ ಕೇರಳದಲ್ಲಿ ಯುವಜನೋತ್ಸವ ಅನ್ನುವಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಹಳಷ್ಟು ಶಾಲೆಯಿಂದ ವಿದ್ಯಾರ್ಥಿಗಳು ಯಕ್ಷಗಾನದ ಸಲುವಾಗಿ ಅದರಲ್ಲಿ ಪಾಲ್ಗೊಳ್ತಾರೆ. ಕೆಲವೊಮ್ಮೆ ವಿಷಾದದ ಸಂಗತಿ ಅಂದರೆ ಬರೀ ಅದಕ್ಕೆ ಮಾತ್ರ ಸೀಮಿತವಾಗಿ ಅದಕ್ಕೆ ಬೇಕಾದಷ್ಟು ಕಲಿತುಕೊಂಡು ಅಲ್ಲಿ ಪ್ರದರ್ಶನವನ್ನು ನೀಡಲಿಕ್ಕೆ ಅವರು ತಯಾರಾಗ್ತಾರೆ ಮತ್ತು ಆ ನಂತರದಲ್ಲಿ ಅದನ್ನು ಮರೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಂಗಾರಕಟ್ಟೆ ಯಕ್ಷಗಾನ ಕೇಂದ್ರದ ಕಾರ್ಯದರ್ಶಿ ರಾಜಶೇಖರ ಹೆಬ್ಬಾರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಪ್ರತಿಷ್ಠಾನದ ಸದಸ್ಯತ್ವ ನೋಂದಾವಣೆಯ ಅಭಿಯಾನದ ದ್ವಿತೀಯ ಮಹಾಪೋಷಕರು ಸದಸ್ಯತ್ವವನ್ನು ಬೆಂಗಳೂರಿನ TM ಸತೀಶ್ ಅವರಿಗೆ ನೀಡಿ ಗೌರವಿಸಲಾಯಿತು. ಅತಿಥಿಗಳಾಗಿ ಮಾಂಡೋವಿ ಮೋಟಾರ್ಸ್ನ ಮ್ಯಾನೇಜರ್ ಶಶಿಧರ ಕಾರಂತ, ಕನ್ನಡ ಸಾಹಿತ್ಯ ಪರಿಷತ್ತು ಗಡಿನಾಡು ಘಟಕದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ ನಾರಾಯಣ ತೊಟ್ಟೆತೋಡೆ, ಕರ್ನಾಟಕ ಬ್ಯಾಂಕ್ನ ಸುಜಿತ್, ಶೀನಾ ಶೆಟ್ಟಿ ಕಜೆ, ಮಂಗಳಗೌರಿ ಕುದ್ರೆಪಾಡಿ ಉಪಸ್ಥಿತರಿದ್ದರು. ಗಡಿನಾಡ ಸಂಗೀತ ವಿದ್ವಾಂಸಿಯಾದ ಶಕುಂತಲಾ ಕೆ ಭಟ್ ಕುಂಚಿನಡ್ಕ ಇವರಿಗೆ ಸಿರಿಬಾಗಿಲು ವೆಂಕಪ್ಪಯ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರತಿಷ್ಠಾನಕ್ಕೆ ಹಲವು ವಿಧದಲ್ಲಿ ಸಹಕರಿಸಿದ ಎಂಜಿನಿಯರ್ ಶಿವಶಂಕರ GN, ರಾಘವೇಂದ್ರ ಉಡುಪ, ಡಾಕ್ಟರ್ ಸತ್ಯನಾರಾಯಣ, ಶ್ರುತಿಕೀರ್ತಿರಾಜ್ ಮುಂತಾದವರನ್ನು ಗೌರವಿಸಲಾಯಿತು. ಕನ್ನಡ ಅಭಿಮಾನಿಗಳಾದ ಮಂಡ್ಯ, ಬೆಂಗಳೂರಿನಿಂದ ಆಗಮಿಸಿದ ಸುಲ್ತಾನ್ ಗೌಡ, ಷಣ್ಮುಗಂ ಪ್ರತಿಷ್ಠಾನದ ಚಟುವಟಿಕೆಗಳನ್ನು ಗಮನಿಸಿ ಅಧ್ಯಕ್ಷರಾದ ರಾಮಕೃಷ್ಣ ಮಯ್ಯಾರ್ ಅವರನ್ನು ಗೌರವಿಸಿದರು. ಪ್ರತಿಷ್ಠಾನ ಪ್ರಕಾಶಿಸಿದ 7 ಕೃತಿಗಳ ಬಗ್ಗೆ ವಿಚಾರ ಸಂಕಿರಣ ನಡೆಯಿತು. ವಿಚಾರ ಸಂಕಿರಣದಲ್ಲಿ ರಾಧಾಕೃಷ್ಣ ಕಲ್ಜಾರ್ ವಿಟ್ಲ, ಡಾಕ್ಟರ್ ನಾಗವೇಣಿ ಮಂಜಿ, ಉದಯವಾಣಿ ಪತ್ರಿಕೆಯ ಲಕ್ಷ್ಮೀ ಮಚ್ಚಿನ, ರಾಘವೇಂದ್ರ ಉಡುಪ ನೇರಳಿಕಟ್ಟೆ, ಕುಮಾರ ಸುಬ್ರಹ್ಮಣ್ಯ ಮುಳಿಯಾಲ ಮುಂತಾದವರು ಭಾಗವಹಿಸಿದ್ದರು. ಹವ್ಯಾಸಿ ತಂಡಗಳಲ್ಲಿ 22 ತೆಂಕುತಿಟ್ಟಿನ ತಂಡಗಳು ಹಾಗೂ ಪ್ರಪ್ರಥಮವಾಗಿ 3 ಬಡಗುತಿಟ್ಟಿನ ತಂಡಗಳು ಭಾಗವಹಿಸಿದೆ. ಪಾರ್ತಿಸುಬ್ಬನ ಜನ್ಮನಾಡಾದ ಕಾಸರಗೋಡು ಭಾಗದಲ್ಲಿ ಬಡಗುತಿಟ್ಟಿನ ಪ್ರದರ್ಶನಗಳು ಅತಿ ವಿರಳ. ಉತ್ತಮ ಪ್ರದರ್ಶನ ನೀಡಿ ತಂಡಗಳು ಜನಮೆಚ್ಚುಗೆಗೆ ಪಾತ್ರರಾದವು. ಹೆಚ್ಚಿನ ಎಲ್ಲ ತಂಡಗಳು ವೃತ್ತಿಮೇಳಕ್ಕೆ ತಾವು ಸರಿ ಸಮಾನವೆಂದು ಮೆರೆದರು. ಡಾಕ್ಟರ್ ಶ್ರುತಕೀರ್ತಿರಾಜ್ ಉಜಿರೆ ನಿರೂಪಿಸಿ, ಪ್ರಸನ್ನ ಕಾರಂತ ದೇಶಮಂಗಲ ಧನ್ಯವಾದವಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಐಲಾ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮುಂಭಾಗದಲ್ಲಿರುವ ಐಲಾ ಮೈದಾನದಲ್ಲಿ ಸರ್ಕಾರ ನಾನಾ ಕಟ್ಟಡಗಳನ್ನು ನಿರ್ಮಿಸಲು ನಿರ್ಧರಿಸಿದ್ದು, ಮೈದಾನವನ್ನು ಸಂರಕ್ಷಿಸಲು ಭಕ್ತರ ಸಮಾವೇಶದಲ್ಲಿ ಆಗ್ರಹಿಸಲಾಗಿದೆ. ಕ್ಷೇತ್ರ ತಂತ್ರಿಗಳಾದ ಉಚ್ಚಲತ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಯವರು ಉದ್ಘಾಟಿಸಿದರು. ಐಲಾ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಮುಂಭಾಗದಲ್ಲಿರುವ ಐಲಾ ಮೈದಾನದಲ್ಲಿ ಸರ್ಕಾರ ನಾನಾ ಕಟ್ಟಡ ನಿರ್ಮಿಸಲು ನಿರ್ಧರಿಸಿದ್ದು, ಮೈದಾನವನ್ನು ಸಂರಕ್ಷಿಸಲು ಆಗ್ರಹಿಸಲಾಗಿದೆ. ಸದ್ರಿ ಕ್ಷೇತ್ರದ ಉತ್ಸವಗಳಲ್ಲಿ ಬೆಡಿ ಮಹೋತ್ಸವ, ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವ ಹಾಗೂ ಪ್ರತಿ ತಿಂಗಳ ಸಂಕ್ರಮಣದಂದು ಕಟ್ಟೆ ಪೂಜೆ ಕೂಡ ನಡೆಯುತ್ತಿದೆ. ಇದೀಗ ಸರ್ಕಾರ ಕಟ್ಟಡ ಕಟ್ಟುವ ನೆಪದಲ್ಲಿ ಜಿಲ್ಲಾಧಿಕಾರಿ ಸಹಿತ ಆಗಮಿಸಿ ನಕ್ಷೆ ತಯಾರಿಸಿದ್ದು, ಮೈದಾನವನ್ನು ಸಂರಕ್ಷಿಸಬೇಕೆಂದು ಆಗ್ರಹಿಸಿ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಚರ್ಚೆ ನಡೆಸಿ ತೀರ್ಮಾನಿಸುವ ಸಲುವಾಗಿ ಕ್ಷೇತ್ರದ ಮಾಗಣೆ ಪ್ರಮುಖರ ಆಡಳಿತ ಮಂಡಳಿ, ಸೇವಾ ಸಮಿತಿ ಹಾಗೂ ಊರ ಪರವೂರ ಸಮಸ್ತ ಭಕ್ತರ ಸಮಾವೇಶ ಕ್ಷೇತ್ರದ ಕಲಾಭವನದಲ್ಲಿ ನಡೆಯಿತು. ಕ್ಷೇತ್ರ ತಂತ್ರಿವರ್ಯರಾದ ಬ್ರಹ್ಮಶ್ರೀ ಉಚಿಲತ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿ ಉದ್ಘಾಟಿಸಿದರು.
ಮಂಗಳೂರಿನ ನ್ಯಾಯವಾದಿ ಸುಬ್ಬಯ್ಯ ರೈ ಅಧ್ಯಕ್ಷತೆ ವಹಿಸಿದ್ದರು. ಬಿಜೆಪಿ ಜಿಲ್ಲಾಧ್ಯಕ್ಷ ರವೀಶ್ ಕುಂಟಾರು ಪ್ರಮುಖ ಭಾಷಣ ಮಾಡಿದರು. ಹಿರಿಯ ಸಾಹಿತಿ ಮಲಾರ್ ಜಯರಾಮ್ ರೈ, ಮಲಬಾರ್ ದೇವಸ್ವಂ ಬೋರ್ಡ್ ಏರಿಯಾ ಕಮಿಟಿ ಮೆಂಬರ್ ಶಂಕರ್ ರೈ ಮಾಸ್ಟರ್, ಬಿಜೆಪಿ ರಾಜ್ಯ ಕಾರ್ಯದರ್ಶಿ ನ್ಯಾಯವಾದಿ ಶ್ರೀಕಾಂತ್, ಯುಡಿಎಫ್ ಮಂಜೇಶ್ವರ ಮಂಡಲ ಸಂಚಾಲಕ ಮಂಜುನಾಥ್ ಆಳ್ವ ಮಡ್ಡ, ಆರ್ಎಸ್ಎಸ್ ಕಣ್ಣೂರು ವಿಭಾಗ ಕಾರ್ಯವಾಹ ಲೋಕೇಶ್ ಜೋಡುಕಲ್ಲು, ಸಿಪಿಐ ಮಂಡಲ ಕಾರ್ಯದರ್ಶಿ ಜಯರಾಮ, ಬಿಜೆಪಿ ರಾಜ್ಯ ಸಮಿತಿ ಸದಸ್ಯ ನ್ಯಾಯವಾದಿ ಬಾಲಕೃಷ್ಣ ಶೆಟ್ಟಿ, ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ವಿಜಯಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ಕ್ಷೇತ್ರದ ಆಡಳಿತ ಮುಕ್ತೇಸರ ಕೋಡಿಬೈಲು ನಾರಾಯಣ ಹೆಗ್ಡೆ ಸ್ವಾಗತಿಸಿ ಮೋಹನ್ ದಾಸ್ ಐಲಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸರ್ವೆಂಟ್ಸ್ ಆಫ್ ಸೊಸೈಟಿಯ ಆರೋಗ್ಯ ರತ್ನ ಪ್ರಶಸ್ತಿ ವಿಪಿಎಸ್ ಲೇಕ್ ಶೋರ್ ಹಾಸ್ಪಿಟಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಎಸ್ಕೆ ಅಬ್ದುಲ್ಲಾ ರವರಿಗೆ ಕೊಚ್ಚಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಸ್ಟಿಸ್ ಸೋಫಿ ಥಾಮಸ್ ಅವರ ಉಪಸ್ಥಿತಿಯಲ್ಲಿ ಕೇರಳ ವಕ್ಫ್ ಬೋರ್ಡ್ ಅಧ್ಯಕ್ಷ ಎಂಕೆ ಸಕರ್ ಅವರಿಂದ ಎಸ್ಕೆ ಅಬ್ದುಲ್ಲಾ ರವರು ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಆರೋಗ್ಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಕೊಡುಗೆ ನೀಡಿದ ವ್ಯಕ್ತಿಗಳಿಗಿರುವ ಅಂಗೀಕಾರವಾಗಿದೆ ಸರ್ವೆಂಟ್ಸ್ ಆಫ್ ಸೊಸೈಟಿಯ ಆರೋಗ್ಯ ರತ್ನ ಪ್ರಶಸ್ತಿ. ಉತ್ತಮ ರಂಗದಲ್ಲಿ ಸಮರ್ಪಣಾ ಭಾವದೊಂದಿಗೆ ಸಲ್ಲಿಸಿದ ಸೇವೆಯ ಆಧಾರದಲ್ಲಿ ಎಸ್ಕೆ ಅಬ್ದುಲ್ಲಾ ರವರು ಪ್ರಶಸ್ತಿಗೆ ಅರ್ಹರಾದರು. ಕೊಚ್ಚಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಸ್ಟಿಸ್ ಸೋಫಿ ಥಾಮಸ್ ಅವರ ಉಪಸ್ಥಿತಿಯಲ್ಲಿ ಕೇರಳ ವಕ್ಫ್ ಬೋರ್ಡ್ ಅಧ್ಯಕ್ಷ ಎಂಕೆ ಸಕರ್ ಅವರಿಂದ ಎಸ್ಕೆ ಅಬ್ದುಲ್ಲಾ ರವರು ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಸಮಾರಂಭದಲ್ಲಿ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬಿಲ್ಲವ ಸೇವಾ ಸಂಘ ಕರಂದಕಾಡ್ ಕಾಸರಗೋಡು ಇದರ ನೇತೃತ್ವದಲ್ಲಿ ಜೀವಕ ಆಯುರ್ವೇದ ಔಷಧಾಲಯ ಚೂರಿ ಇವರ ಸಹಕಾರದೊಂದಿಗೆ ಉಚಿತ ಆಯುರ್ವೇದ ತಪಾಸಣಾ ಶಿಬಿರ ನಡೆಸಲಾಯಿತು. ಬಿಲ್ಲವ ಸಂಘದ ಅಧ್ಯಕ್ಷ ರಘು ಉದ್ಘಾಟಿಸಿದರು. ಬಿಲ್ಲವ ಸೇವಾ ಸಂಘ ಕರಂದಕಾಡ್ ಕಾಸರಗೋಡು ಇದರ ನೇತೃತ್ವದಲ್ಲಿ ಜೀವಕ ಆಯುರ್ವೇದ ಔಷಧಾಲಯ ಚೂರಿ ಇವರ ಸಹಕಾರದೊಂದಿಗೆ ಉಚಿತ ಆಯುರ್ವೇದ ತಪಾಸಣೆ ಶಿಬಿರ ನಡೆಸಲಾಯಿತು. ಜೀವಕ ಆಯುರ್ವೇದ ಪರಿಸರದಲ್ಲಿ ನಡೆದ ಶಿಬಿರವನ್ನು ಕಾಸರಗೋಡು ಬಿಲ್ಲವ ಸಂಘದ ಅಧ್ಯಕ್ಷ ರಘು ಉದ್ಘಾಟಿಸಿದರು. ಪ್ರಧಾನ ಕಾರ್ಯದರ್ಶಿ ಹರಿಕಾಂತ್ ಸಾಲ್ಯನ್ ದೀಪ ಪ್ರಜ್ವಲನೆಗೈದರು. ಪ್ರೇಮಜಿತ್ ಎ ಸ್ವಾಗತಿಸಿದರು. ಎನ್ಎಚ್ಎಂ ರಿಟೈರ್ಡ್ ಗವರ್ಮೆಂಟ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಗೀತಾ, ಪಾರಂಪರ್ಯ ಮರ್ಮ ಚಿಕಿತ್ಸೆ ವೈದ್ಯ ದೇವದಾಸ್ ವೈದ್ಯರ್ ಶಿಬಿರವನ್ನು ನಡೆಸಿಕೊಟ್ಟರು. ಶಿಬಿರದಲ್ಲಿ ಉಚಿತ ಬಿಪಿ, ಶುಗರ್ ಮುಂತಾದವುಗಳ ತಪಾಸಣೆಯನ್ನು ನಡೆಸಲಾಯಿತು. ಹಲವಾರು ಮಂದಿ ಶಿಬಿರದ ಪ್ರಯೋಜನವನ್ನು ಪಡೆದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಚಿನ್ಮಯ ಮಿಷನ್ನ ಯುವಜನ ವಿಭಾಗವಾದ ಚಿನ್ಮಯ ಯುವ ಕೇಂದ್ರದ ಸುವರ್ಣ ಮಹೋತ್ಸವದ ಅಂಗವಾಗಿ ಉಚಿತ ಪಿಎಸ್ಸಿ ತರಬೇತಿ ಕ್ಲಾಸ್ ಆರಂಭಿಸಲಾಯಿತು. ಶಾಸಕ ಎನ್ ನೆಲ್ಲಿಕುನ್ ಉದ್ಘಾಟಿಸಿದರು. ಚಿನ್ಮಯ ಮಿಷನ್ನ ಯುವಜನ ವಿಭಾಗವಾದ ಚಿನ್ಮಯ ಯುವ ಕೇಂದ್ರದ ಸುವರ್ಣ ಮಹೋತ್ಸವದ ಅಂಗವಾಗಿ ಉಚಿತ ಪಿಎಸ್ಸಿ ತರಬೇತಿ ಕ್ಲಾಸ್ ಆರಂಭಿಸಲಾಯಿತು. ಶಾಸಕ ಎನ್ ನೆಲ್ಲಿಕುನ್ ಉದ್ಘಾಟಿಸಿದರು. ಚಿನ್ಮಯ ಮಿಷನ್ ಅಧ್ಯಕ್ಷ ಎಕೆ ನಾಯರ್ ಅಧ್ಯಕ್ಷತೆ ವಹಿಸಿದ್ದರು. ವಿವಿಕ್ತಾನಂದ ಸರಸ್ವತಿ ಸ್ವಾಮೀಜಿಯವರು ಅನುಗ್ರಹ ಭಾಷಣ ನಡೆಸಿದರು. ഊർജ്ജപ്രസരം ജീവിതത്തിൽ അനുഭവിക്കുന്ന ഘട്ടം യൗവനത്തിലൊരു സുസ്ഥിരത ഇല്ലെങ്കിൽ, പ്രത്യേകിച്ച് ഭൗതികമായിട്ടൊരു സുസ്ഥിരത ഇല്ലെങ്കിൽ ജീവിതം വളരെ ദുഷ്കരമായിരിക്കും. സുസ്ഥിരത വേണമെങ്കിൽ ഒരു അവശ്യ ഘടകമാണ് സുസ്ഥിരമായിട്ടുള്ളൊരു ജോലി, സർക്കാർ ഉദ്യോഗം. സർക്കാർ ഉദ്യോഗം കിട്ടിക്കഴിഞ്ഞാൽ പിന്നെ സുരക്ഷിതത്വം ഉള്ള ജോലിയായിരിക്കും. സ്വകാര്യ സ്ഥാപനങ്ങളിൽ അത്ര സുരക്ഷിതത്വം വേണമെന്നില്ല. പക്ഷേ സർക്കാർ ജോലിയാണെങ്കിൽ കൂടുതൽ സുരക്ഷിതം. അത്തരത്തിലുള്ള ജോലിക്ക് നിങ്ങളെ തയ്യാറാക്കാൻ ಕೆ ಬಾಲಚಂದ್ರನ್, ಪಿ ಪ್ರಿಯಾಂಕ, ಪಿ ಪ್ರದೀಪ್, ಬ್ರಹ್ಮಚಾರಿಣಿ ದಿಶಾ ಚೈತನ್ಯ, ಕೆಸಿ ಸುನಿಲ್ ಕುಮಾರ್, ವಿ ನಿಖಿಲೇಶ್ ಎಂಬಿವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜನಜಾಗೃತಿ ವೇದಿಕೆಯ ಆಶ್ರಯದಲ್ಲಿ ನಡೆದ 1801ನೇ ಮಧ್ಯವರ್ಜನ ಶಿಬಿರದಲ್ಲಿ ಪಾಲ್ಗೊಂಡು ಪಾನಮುಕ್ತರಾದ ಶಿಬಿರಾರ್ಥಿಗಳ ಕುಟುಂಬ ಮಿಲನ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಈಡೇಡ್ಕ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸಭಾಂಗಣದಲ್ಲಾಗಿತ್ತು ಕಾರ್ಯಕ್ರಮ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜನಜಾಗೃತಿ ವೇದಿಕೆಯ ಆಶ್ರಯದಲ್ಲಿ ನಡೆದ 1801ನೇ ಮಧ್ಯವರ್ಜನ ಶಿಬಿರದಲ್ಲಿ ಪಾಲ್ಗೊಂಡು ಪಾನಮುಕ್ತರಾದ ಶಿಬಿರಾರ್ಥಿಗಳ ಕುಟುಂಬ ಮಿಲನ ಕಾರ್ಯಕ್ರಮ ಈಡೇಡ್ಕ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸಭಾಂಗಣದಲ್ಲಿ ಜರುಗಿತು. ಜನಜಾಗೃತಿ ವೇದಿಕೆ ಉಡುಪಿ ಪ್ರಾದೇಶಿಕ ಯೋಜನಾಧಿಕಾರಿ ಗಣೇಶಾಚಾರ್ಯ, ಶಿಬಿರಾಧಿಕಾರಿ ದೇವಿ ಪ್ರಸಾದ್ ಸುವರ್ಣ ಭಾಷಣ ಮಾಡಿದ್ದರು. ಜನಜಾಗೃತಿ ವೇದಿಕೆಯ ಮಂಜೇಶ್ವರ ತಾಲೂಕು ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ, ಸ್ಥಾಪಕ ಅಧ್ಯಕ್ಷ ಗೋಪಾಲ ಶೆಟ್ಟಿ ಅರಿಬೈಲು, ಪೆರ್ಲಾ ವಲಯ ಅಧ್ಯಕ್ಷ ಬಿಪಿ ಶೇಣಿ, ವಲಯ ಸದಸ್ಯ ಟಿ ಪ್ರಸಾದ್, ಮಧ್ಯವರ್ಜನ ಶಿಬಿರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಸದಾನಂದ ಮಾಸ್ಟರ್ ಕುದ್ವಾ, ಶ್ರೀಧರ್ ನಾಯಕ್ ಕುಕ್ಕಿಲ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ತಾಲೂಕು ಯೋಜನಾಧಿಕಾರಿ ಶಶಿಕಲಾ ಸುವರ್ಣ, ಪೆರ್ಲ ವಲಯ ಮೇಲ್ವಿಚಾರಕಿ ಜಯಶ್ರೀ, ಸೇವಾ ಪ್ರತಿನಿಧಿ ರೇಖಾ ಜ್ಯೋತಿ ಮೊದಲಾದವರು ಪಾಲ್ಗೊಂಡು ಮಾತನಾಡಿದರು. ನವಜೀವನ ಸದಸ್ಯರು, ಕುಟುಂಬಿಕರು ಸಭೆಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಂಗ್ರೆಸ್
ಸೇವಾದಳ ಹಾಗೂ ಚೆರ್ವತ್ತೂರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಕಲಾ ಸಾಂಸ್ಕೃತಿಕ ಚಾರಿಟೇಬಲ್ ಟ್ರಸ್ಟ್ನ ನೇತೃತ್ವದಲ್ಲಿ ಪಟೇಲ್ ಟ್ರಸ್ಟ್ ಆಫೀಸ್ ಉದ್ಘಾಟನೆ ಹಾಗೂ ಉಮ್ಮನ್ಚಾಂಡಿ ಸಂಸ್ಮರಣೆ ನಡೆಸಲಾಯಿತು. ಸೇವಾದಳ ರಾಜ್ಯಾಧ್ಯಕ್ಷ ರಮೇಶ್ ಶಂಕರ್ ವಚೇರಿ ಉದ್ಘಾಟಿಸಿದರು. ಕಾಂಗ್ರೆಸ್ ಸೇವಾದಳ ಹಾಗೂ ಚೆರ್ವತ್ತೂರು ಸರ್ದಾರ್ ವಲ್ಲಭಾಯಿ ಪಟೇಲ್ ಕಲಾ ಸಾಂಸ್ಕೃತಿಕ ಚಾರಿಟೇಬಲ್ ಟ್ರಸ್ಟ್ನ ನೇತೃತ್ವದಲ್ಲಿ ಪಟೇಲ್ ಟ್ರಸ್ಟ್ ಆಫೀಸ್ ಉದ್ಘಾಟನೆ, ಕಿಟ್ ವಿತರಣೆ ಹಾಗೂ ಉಮ್ಮನ್ಚಾಂಡಿ ಸಂಸ್ಮರಣೆ ನಡೆಸಲಾಯಿತು. ಸೇವಾದಳ ರಾಜ್ಯಾಧ್ಯಕ್ಷ ರಮೇಶ್ ಶಂಕರ್ ವಚೇರಿ ಉದ್ಘಾಟಿಸಿದರು. ಸೇವಾದಳ ಜಿಲ್ಲಾಧ್ಯಕ್ಷ ಎಂವಿ ಉದೇಶ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೆವಿ ಸುಧಾಕರನ್ ಮುಖ್ಯ ಅತಿಥಿಯಾಗಿದ್ದರು. ರೈತ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಇಪಿ ಕುಂಜಾಬ್ದುಲ್ಲಾ ಕಿಟ್ ವಿತರಿಸಿದರು. ಮಂಡಲ ಕಾಂಗ್ರೆಸ್ ಅಧ್ಯಕ್ಷ ಕೆ ಬಾಲಕೃಷ್ಣನ್, ಡಾಕ್ಟರ್ ಕೆವಿ ಭಾಸ್ಕರನ್, ಟ್ರಸ್ಟ್ ಕನ್ವೀನರ್ ಹಾಗೂ ಚಿತ್ರಕಲಾವಿದ ಡಾಕ್ಟರ್ ಕೆವಿ ಶಶಿಧರನ್, ಒ ಉನ್ನಿಕೃಷ್ಣನ್, ಕೆಸಿ ಜಿಜುಮೋಹನ್, ಪ್ರಸಾದ್ ಒಳವರ, ಮೋಹನನ್, ಮೀರಾ ಸುಕುಮಾರನ್ ಮುಂತಾದವರು ಮಾತನಾಡಿದರು. ಉರ್ಮಿಸ್ತ್ರ ಕೃಪುರ, ನ್ಯೂಸ್ ಬ್ಯೂರೋ, ಚೆರ್ವತ್ತೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಂಪುಕಲ್ಲು ಕ್ವಾರಿ ಮಾಲೀಕರ ಸಂಘ ರಾಜ್ಯದಾದ್ಯಂತ ನಡೆಸುವ ಅನಿರ್ದಿಷ್ಟಾವಧಿ ಹೋರಾಟ. ಇದರ ಅಂಗವಾಗಿ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಕಲೆಕ್ಟರೇಟ್ ಮಾರ್ಚ್ ಹಾಗೂ ಧರಣಿ. ಸೌಕರ್ಯಗಳ ಕೊರತೆಯಿಂದ ಕಾರ್ಯಾಚರಿಸುತ್ತಿದೆ ಕಾಸರಗೋಡು ಜನರಲ್ ಆಸ್ಪತ್ರೆ. ಪ್ರತಿದಿನ 200ರಷ್ಟು ರೋಗಿಗಳು ಆಗಮಿಸುವ ಆಸ್ಪತ್ರೆ ಇದಾಗಿದೆ. ಕುಮಟಾಜಿ ಪಂಚಾಯಿತಿಯ ಬೆಳಿಂಜ ಎಎಲ್ಪಿ ಶಾಲೆಯ ಮೇಲ್ಚಾವಣಿ ಕುಸಿದ ಘಟನೆ. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಭವನದಲ್ಲಿ ನಡೆದ 4 ದಿನಗಳ ಸಾಂಸ್ಕೃತಿಕ ಉತ್ಸವ ಸಂಪನ್ನ. ರಾಜಶೇಖರ ಹೆಬ್ಬಾರ್ ಅಧ್ಯಕ್ಷತೆ. ಐಲಾ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮುಂಭಾಗದಲ್ಲಿ ಇರುವ ಐಲಾ ಮೈದಾನ ಸಂರಕ್ಷಿಸಲು ಭಕ್ತರ ಸಮಾವೇಶದಲ್ಲಿ ಆಗ್ರಹ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.